ನಮಸ್ಕಾರ, ವೆಲ್ಕಮ್ ಟು ಇಸಿ ಸಿಂಪ್ಲಿಫೈಡ್. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಏನೇನು ಕಲಿಯಕ್ಕೆ ಹೋಗ್ತಿದ್ದೀವಿ ಅಂದರೆ ಪ್ಯೂರ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಈವನ್ ಏನೂ ಗೊತ್ತಿಲ್ಲದಲೇ ಇಸಿ ಬಗ್ಗೆ ಇರೋರ್ಗೂ, ಅರ್ಧಂಬರ್ಧ ಸ್ವಲ್ಪ ಗೊತ್ತು ಅನ್ನೋರ್ಗೂ, ಇಲ್ಲ ಇನ್ನೊಂದು ಸ್ವಲ್ಪ ತಿಳ್ಕೊಬೇಕು ಅನ್ನೋರ್ಗೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಏನೇನು ತಿಳ್ಕೊತೀವಿ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂದರೆ ಏನು, ಆ್ಯಂಡ್ ಇಟ್ಸ್ ಸಬ್ಜೆಕ್ಟ್ಸ್ ಯಾವ್ಯಾವಿದೆ, ಮತ್ತು ಮೇಜರ್ ಡೊಮೈನ್ಸ್ ಯಾವ್ಯಾವು, ಮತ್ತು ರಿಕ್ವೈರ್ಡ್ ಸ್ಕಿಲ್ಸ್, ಮತ್ತು ಟಾಪ್ ಕೆರಿಯರ್ ಆಪರ್ಚುನಿಟೀಸು, ಮತ್ತು ಪ್ಲೇಸ್ಮೆಂಟ್ಸ್, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಸ್ಟಾರ್ಟ್ ವಿತ್ ಇಂಜಿನಿಯರಿಂಗ್. ವಾಟ್ ಈಸ್ ಇಂಜಿನಿಯರಿಂಗ್? ಇನ್ ಸಿಂಪಲ್ ಆಗಿ ಸಾಲ್ವಿಂಗ್ ಎ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಈಸ್ ಕಾಲ್ಡ್ ಇಂಜಿನಿಯರ್. ಓಕೆ, ಬೇಸಿಕ್ ತಿಳ್ಕೊಂಡ್ರಿ. ಓಕೆ, ನೆಕ್ಸ್ಟ್ ಈಗ ಸಿಂಪಲ್ ಆಗಿ ಈ ಇಸಿ ಅಂದ್ರೆ ಏನೂ ಗೊತ್ತಾಗ್ತಿಲ್ಲ ಅಂದರೆ ನಿಮಗೆ ಗೊತ್ತಿರಬೇಕು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಗೆ ಯಾವ ಇಂಜಿನಿಯರ್ಸ್ ಬೇಕು? ಸಿವಿಲ್ ಇಂಜಿನಿಯರ್. ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಗೆ ಸಿವಿಲ್ ಇಂಜಿನಿಯರ್ಸ್ ಬೇಕು. ಅದೇ ಥರ ಈ ಮಿಷಿನ್ಸ್ ಬಿಲ್ಡ್ ಮಾಡೋದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬೇಕು. ಅದೇ ಥರ ನೀವು ಈ ಯೂಟ್ಯೂಬು ಫೇಸ್ಬುಕ್ ಎಲ್ಲ ಏನೇನು ನೋಡ್ತೀರಾ, ಇದನ್ನು ಬಿಲ್ಡ್ ಮಾಡೋಕ್ಕೆ CS ಇಂಜಿನಿಯರ್ಸ್ ಬೇಕು. ಓಕೆನಾ? ಅದೇ ಥರ ನಮ್ಮ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಅಥವಾ ಇಲ್ಲಿ ಏನು ಕಾಣಿಸ್ತಿದೆ ಈ ಕಂಪ್ಯೂಟರ್, ಈ ಇನ್ಸೈಡ್ ಇರೋ ಎಲ್ಲ ಕಾಂಪೋನೆಂಟ್ಸ್ ಕೂಡ ಇಸಿ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂದ ಆ ಸ್ಟೂಡೆಂಟ್ಸೇ ಇದನ್ನು ಬಿಲ್ಡ್ ಮಾಡೋದು. ಓಕೆನಾ? ಯಾರೋ ಮೆಕ್ಯಾನಿಕಲ್ಸ್ ಬಂದು PCB ಡಿಸೈನ್ಸ್ ಅಥವಾ VLSI ಅಂದರೆ ಇವೆಲ್ಲ ಏನೇನು PCB ಅಂದರೆ VLSI ಅಂದರೆ ಮುಂದೆ ವಿಡಿಯೋದಲ್ಲಿ ಬರ್ತದೆ. ಸೊ ಸಿಂಪಲ್ ಆಗಿ ಇಸಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಎಲೆಕ್ಟ್ರಾನಿಕ್ಸ್ ಈಸ್ ಅಬೌಟ್ ಕಂಟ್ರೋಲಿಂಗ್ ಎಲೆಕ್ಟ್ರಿಸಿಟಿ. ಓಕೆನಾ? ಕಮ್ಯುನಿಕೇಷನ್ ಅಂದರೆ ಸೆಂಡಿಂಗ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಈಗೇನು ನಾನು ಇಲ್ಲಿ ನನ್ನ ರೂಮಲ್ಲಿ ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಿರೋದು, ನೀವೇನು ಕೇಳಿಸ್ಕೊತೀರಾ ವಾಯ್ಸ್, ಇಲ್ಲಿ ಮೇನ್ ನಮಗೆ ಬೇಕಾಗಿದೆ ಇಸಿ ಅಂದರೆ ಆ ಇನ್ಸೈಡಲ್ಲಿ ನೀವು ಫೋನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನೋಡ್ತಿರ್ಬೋದು ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸು ಸಪೋರ್ಟ್ ಮಾಡೋದ್ರಿಂದ ನನ್ನ ವಾಯ್ಸ್ ಕೇಳಿಸ್ತಲ್ಲ, ಅದೇ ನಥಿಂಗ್ ಬಟ್ ಸಿಗ್ನಲ್. ಓಕೆನಾ? ಆ ಸಿಗ್ನಲ್ ಕೇಳಿಸ್ತೀವಿ. ಸೊ ಇಷ್ಟ ಲೈಕ್ ನೋಡಿ, ಇಲ್ಲಿ ದಿಸ್ ಬ್ರಾಂಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಥಿಂಗ್ಸ್ ಲೈಕ್ ಮೊಬೈಲ್ ಫೋನ್ಸ್, ಇಂಟರ್ನೆಟ್, ವೈಫೈ, ಟೆಲಿವಿಷನ್. ಸೊ ಇಲ್ಲೆಲ್ಲ ಇದು ಬೇಕಾಗುತ್ತೆ. ನೆಕ್ಸ್ಟ್ ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 4 ಇಯರ್ಸ್ ಇಂಜಿನಿಯರಿಂಗಲ್ಲಿ ಏನೇನಿರುತ್ತೆ? ಸಿಂಪಲ್ ಆಗಿ ಓನ್ಲಿ ಸರ್ಫೇಸ್ ಇದು. ಓಕೆನಾ? ಅಂದರೆ 1 to 2 ಇಯರ್ಸಲ್ಲಿ ಇಷ್ಟೇ ಕಲಿತೀವಾ? ಇಲ್ಲ, ಇನ್ನು ಜಾಸ್ತಿನೇ ಇರುತ್ತೆ. ಬಟ್ ಸಿಂಪಲ್ ಸರ್ಫೇಸ್ ಆಗಿ ಇವನ್ ಬಿಗಿನರ್ಸ್ ಸುಮ್ಮನೆ ಅದನ್ನ ಇದು ಕಷ್ಟ ಅಂತ ಅನ್ಕೊಂಬಾರ್ದು. ಸಿಂಪಲ್ ಆಗಿ. ಓಕೆನಾ? ನೀವೆಲ್ಲರೂ ಅಡ್ವಾನ್ಸ್ ಇರೋರು ಅಥವಾ ಮೀಡಿಯಂ ಇರೋರು ನೋಡ್ತಿದ್ದು ಇವನು ತಪ್ಪಿರ್ತಾನೆ ಅಂತ ಅನ್ಕೊಂಡ್ರೆ, ಸೊ ಇದು ನಾನು ಸಿಂಪಲ್ ಸರ್ಫೇಸ್ ಆಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ? ಸೊ ಕೋರ್ ಸಬ್ಜೆಕ್ಟ್ ಫಸ್ಟ್ ಇಯರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಇರುತ್ತೆ. ಸೊ ಆ್ಯಂಡ್ ಯಾವುದಾದ್ರೂ ಬೇಕಾದ್ರೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಮತ್ತು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು, ನೆಟ್ವರ್ಕ್ ಥಿಯರಿ ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರು ಮತ್ತು ಥರ್ಡ್ ಇಯರಲ್ಲಿ ಅನಲಾಗ್ ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ಲು ಮತ್ತು ಸಿಗ್ನಲ್ ಸಿಸ್ಟಮ್ನ ಕಲಿತೀವಿ. ಮತ್ತು ಥರ್ಡ್ ಇಯರ್ ಫೋರ್ತ್ ಇಯರ್ ಅಂದರೆ ನಥಿಂಗ್ ಬಟ್ 6th ಅಥವಾ 7th ಸೆಮ್ಮಲ್ಲಿ ಕಮ್ಯುನಿಕೇಷನ್ ಸಿಸ್ಟಮ್, ಮೈಕ್ರೋ ಪ್ರೊಸೆಸರು, ಎಂಬೆಡೆಡು, VLSI, ಆ್ಯಂಟೆನಾ, ವೇವ್ ಪ್ರೊಪಗೇಷನ್ಸ್ ಇವೆಲ್ಲ ಕಲಿತೀವಿ. ಇವೆಲ್ಲ ಏನು VLSI ಅಂದರೆ ಏನು, ಎಂಬೆಡೆಡ್ ಅಂದರೆ ಏನು, ಇವೆಲ್ಲ ಟೆನ್ಷನ್ ಆಗ್ಬಿಡಿ. ಇದು ಕಂಪ್ಲೀಟ್ ಡೀಟೇಲ್ಸು ಆ ನೆಕ್ಸ್ಟ್ ವಿಡಿಯೋಸಲ್ಲೆಲ್ಲ ಬರುತ್ತೆ. ಓಕೆನಾ? ನೆಕ್ಸ್ಟ್ ಮೇಜರ್ ಡೊಮೈನ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಈಗ ಇನ್ನೊಂದು ಕೇಳ್ಬೋದು, ಹಂಗಾದ್ರೆ ಇಷ್ಟೇನ ಬರೀ ಇದೆ ಅದು ಅಂತ ಸಿಲೆಬಸ್ಸು. ಸೊ ನಿಮ್ಗೆ ಕನ್ಫರ್ಮ್ ಬೇಕು ಅಂದರೆ ಸಿಂಪಲ್ ಇಲ್ಲಿ ಸರ್ಚ್ ಮಾಡಿಬಿಟ್ಟಿದ್ದೀನಿ. UBC ಇದು ಕಂಪ್ಲೀಟ್ ಥರ್ಡ್ ಸೆಮಿಸ್ಟರಿಂದ ನಮ್ಮದು ಕೋರ್ಸ್ ಸ್ಟಾರ್ಟ್ ಆಗೋದು. ಸೊ ಸಿಲೆಬಸ್ ಎಲ್ಲ ಹಿಂಗೆ ಹೋಗ್ತಾ ಹೋದರೆ ಸಿಲೆಬಸ್ ಜಾಸ್ತಿನೇ ಇದೆ. ಬಟ್ ನಾನು ಸರ್ಫೇಸಲ್ಲಿ ಏನೇನು ಕಲಿತೀವಿ ಅಂತ ಜಸ್ಟ್ ಹೇಳಿದ್ದೀನಿ ಅಷ್ಟೇ. ಓಕೆನಾ? ಆಲ್ ಅಬೌಟ್ ದಿಸ್. ಓಕೆನಾ? ಇಷ್ಟಿರುತ್ತೆ. ನೆಕ್ಸ್ಟ್ ಮೇಜರ್ ಡೊಮೈನ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಯಾವ್ಯಾವಿರುತ್ತೆ? ಮೇಜರ್ ಡೊಮೈನ್ಸ್ ಅಂದರೆ ನಥಿಂಗ್ ಬಟ್ ಈಗ ಸಿಂಪಲ್ ಅರ್ಥ ಮಾಡ್ಕೊಳ್ರಿ. ಈಗ ನೀವು 12th ಓದ್ತಿರ್ತೀರಾ. 12th ಬಂದ ತಕ್ಷಣ ಸೈನ್ಸ್ ಅಂದರೆ ಬರೀ ಸೈನ್ಸ್ ಮಾತ್ರನೇ ಓದ್ತೀರಾ? ಇಲ್ಲ, ಅದರೊಳಗೆ ಏನಿರುತ್ತೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಅದೇ ಥರ ನಮ್ಮ ಇಸಿನಲ್ಲೂ ಕೂಡ ಮೇಜರ್ ಡೊಮೈನ್ಸ್ ಅಂದರೆ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ನಥಿಂಗ್ ಬಟ್ ಮೊಬೈಲ್ ನೆಟ್ವರ್ಕ್ಸು ಮತ್ತು ವೈಫೈ, ಸ್ಯಾಟಲೈಟ್ ಅವು, ಮತ್ತು ಎಂಬೆಡೆಡ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ವಾಷಿಂಗ್ ಮಿಷಿನ್ಸ್, ಕಾರ್ ಡ್ಯಾಶ್ಬೋರ್ಡ್ ಸಿಸ್ಟಮು. ಓಕೆನಾ? ಇವೆಲ್ಲ ಬರುತ್ತೆ. ಮತ್ತು VLSI ಅಂದರೆ ಇದು ನಥಿಂಗ್ ಬಟ್ ಡಿಸೈನಿಂಗ್ ಮೈಕ್ರೋಚಿಪ್ ಆ್ಯಂಡ್ ಪ್ರೊಸೆಸರ್ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡಿ ಬ್ರೈನ್. ಓಕೆನಾ? ಮೇನ್ ಇಸಿಗೆ ಬೇಕಾಗುತ್ತೆ ಇದು. ಅದಕ್ಕಿಂತ ಬ್ರೈನ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಕರಿತೀವಿ ನಾವು. ಓಕೆನಾ? ನೆಕ್ಸ್ಟ್ ಸಿಗ್ನಲ್ ಪ್ರೊಸೆಸಿಂಗು, ಅದರಲ್ಲಿ ಏನಿಲ್ಲ ರಿಮೂವಿಂಗ್ ಆಫ್ ನಾಯ್ಸ್ ಫ್ರಮ್ ಆಡಿಯೋ ಮತ್ತು ಇಮೇಜ್ ಎನ್ಹಾನ್ಸ್ಮೆಂಟು ಮತ್ತು ರೇಡಾರ್ ಸಿಸ್ಟಮು ಇವೆಲ್ಲ ಬರುತ್ತೆ. ಮತ್ತು RF ಮತ್ತು ಆ್ಯಂಟೆನಾ, ಮೊಬೈಲ್ ಟವರ್ಸು, ರೇಡಾರ್ ಸಿಸ್ಟಮು, ಸ್ಯಾಟಲೈಟ್ ಡಿಶಸ್ ಇವೆಲ್ಲ ಕೂಡ ಇವು ಕಂಪ್ಲೀಟ್ ಮೇಜರ್ ಡೊಮೈನ್ಸ್. ಓಕೆನಾ? ನೆಕ್ಸ್ಟ್ ಸ್ಕಿಲ್ಸ್ ಯಾವ್ಯಾವ ಬೇಕಾಗುತ್ತೆ ಆ್ಯಸ್ ಎ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸ್ಟೂಡೆಂಟು? ಮೇನ್ ಸ್ಟ್ರಾಂಗ್ ಫಂಡಮೆಂಟಲ್. ಓಕೆನಾ? ನೀವು ಕಂಪ್ಯೂಟರ್ ಸೈನ್ಸ್ ಥರ
ಪ್ಯೂರ್ ಎಲ್ಲ ಪ್ರೋಗ್ರಾಮು ನಾವು ಗೊತ್ತು ಇವು ಗೊತ್ತು ಅದಕ್ಕಿಂತ ನಮ್ಮ ಈಸಿನಲ್ಲಿ ಕೋರ್ ಆಗಿರೋದ್ರಿಂದ ನಮಗೆ ಜಾಸ್ತಿ ಫಂಡಮೆಂಟಲ್ಸ್ ಲೈಕ್ ಬೇಸಿಕ್ಸ್ ವೋಲ್ಟೇಜ್ ಕರೆಂಟು ಓಮ್ಸ್ ಕಿರ್ಚಾಫ್ ಲಾ AC DC ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಡಯೋಡ್ಸು ಸೊ ಇವೆಲ್ಲ ಕವರ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆನಾ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಪವರ್ ಜಾಸ್ತಿ ಇರಬೇಕಾಗುತ್ತೆ ಆ್ಯಂಡ್ ಸರ್ಕ್ಯೂಟ್ ಅನಾಲಿಸಿಸ್ ಸ್ಕಿಲ್ ಮತ್ತು ಪ್ರೋಗ್ರಾಮಿಂಗ್ ಸ್ಕಿಲ್ ಅಂತ ಬಂದಾಗ ಸಿ ಮತ್ತು ಪೈಥಾನ್. ಸಿ ಏನಕ್ಕೆ ಅಂತಂದರೆ ಫ್ಯೂಚರಲ್ಲಿ ವೀಡಿಯೋಸಲ್ಲಿ ಹೇಳ್ತೀನಿ ಏನಕ್ಕೆ ಸಿ ಪೈಥಾನ್ ಏನಕ್ಕೆ ಅಂತ. ಓಕೆನಾ. ನೆಕ್ಸ್ಟ್ ಪ್ರಾಕ್ಟಿಕಲ್ ಆ್ಯಂಡ್ ಸ್ಕಿಲ್ ಅಂದರೆ ಮಿನಿ ಪ್ರಾಜೆಕ್ಟ್ಸ್ ಎಲ್ಲ ಮತ್ತು ಆಡಿಯೋದಲ್ಲಿ ಮತ್ತು ಮೈಕ್ರೋ ಕಂಟ್ರೋಲರ್ ಇವೆಲ್ಲ ಪ್ರಾಜೆಕ್ಟ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಲಾಜಿಕ್ ಥಿಂಕಿಂಗ್ ಬೇಕಾಗುತ್ತೆ ಮತ್ತು ಸ್ಪೆಷಲೈಸೇಷನ್ ಅಂದರೆ ಟಿಲ್ ಈ 6ವರೆಗೂ ಲಾಜಿಕ್ ಥಿಂಕಿಂಗ್ ಇದೆಲ್ಲ ಕಂಪ್ಲೀಟ್ ಒಂದು ಲೆವೆಲ್ ಸ್ಕಿಲ್ಸ್. ಓಕೆನಾ. ಇಷ್ಟು ಕಲಿತ ಮೇಲೆ ನಿಮಗೆ ಯಾವುದಾದ್ರೂ ಒಂದರ ಸ್ಪೆಷಲೈಸೇಷನ್ ಮಾಡಬೇಕು ಅಂದರೆ ಎಂಬೆಡೆಡ್ ಅಥವಾ VLSI ಅಥವಾ ಕಮ್ಯುನಿಕೇಷನ್ ಅಥವಾ ಸಿಗ್ನಲ್ ಪ್ರೊಸೆಸಿಂಗ್ ಯಾವುದಾದ್ರೂ ಒಂದು ಡೀಪಾಗಿ ಹೋಗ್ಬೋದು. ಓಕೆನಾ. ಇದು ಆಪರ್ಚುನಿಟಿ ಇದೆ. ಓಕೆನಾ. ನೆಕ್ಸ್ಟು ಪ್ಲೇಸ್ಮೆಂಟ್ಸ್ ಟಾಪ್ ಕಂಪ್ನೀಸ್ ಅಂತ ಬಂದರೆ ಓಕೆನಾ. ಕಂಪ್ನೀಸ್ ಯಾವ್ಯಾವಿದೆ ಸೆಮಿಕಂಡಕ್ಟರಿಗೆ ಇಲ್ಲಿ ನೋಡಿ. ಟಾಪ್ ಕಂಪ್ನೀಸ್ ಫಾರ್ ಸೆಮಿಕಂಡಕ್ಟರ್ ಅಥವಾ VLSI ಕಂಪ್ನೀಸ್ ಹೈ ಲೆವೆಲ್. ಓಕೆನಾ. ಹೈಯೆಸ್ಟ್ ಲೆವೆಲ್ ಇಂಟೆಲ್ NVIDIA ಕ್ವಾಲ್ಕಾಮ್ AMD ಆ್ಯಂಡ್ ಸೋ ಆನ್. ದೀಸ್ ಆರ್ ದಿ ಟಾಪ್ ಪೇಯಿಂಗ್ ಕಂಪನೀಸ್ ಇನ್ EC. ಓಕೆ. ನೆಕ್ಸ್ಟ್ ಎಂಬೆಡೆಡ್ ಇದು ಆಟೋಮೇಟಿವ್ ಕಂಪನೀಸ್ ಅಂದರೆ ನಥಿಂಗ್ ಬಟ್ ದೀಸ್ ಕಂಪನೀಸ್ ವರ್ಕ್ಸ್ ಆನ್ ಹಾರ್ಡ್ವೇರ್ ಪ್ಲಸ್ ಎಂಬೆಡೆಡ್ ಸಿಸ್ಟಮ್. ನಥಿಂಗ್ ಬಟ್ ಎಂಬೆಡೆಡ್ ಅಂದರೆ ಏನಂದರೆ ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ಇವು ಮಿಕ್ಸಿಂಗ್ ಎಂಬೆಡೆಡ್ ಅಂತಾರೆ. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ. ಓಕೆನಾ. ಇದರಲ್ಲಿ ಬಾಷು ಕಾಂಟಿನೆಂಟಲ್ಲು ಟಾಟಾ ಎಲೆಕ್ಸಿಯನ್ ಸೈಮೆನ್ಸ್ ಟೆಸ್ಲಾ ಯುಂಡೈ ಇವೆಲ್ಲ ಬರುತ್ತೆ. ನೆಕ್ಸ್ಟು ಟೆಲಿಕಾಮ್ ಆ್ಯಂಡ್ ನೆಟ್ವರ್ಕಿಂಗ್ ಕಂಪ್ನೀಸ್ ಯಾವ್ಯಾವು ಅಂದರೆ ನೋಕಿಯಾ ಏರ್ಟೆಲ್ಲು ಜಿಯೋ ವೊಡಾಫೋನ್ ಇವೆಲ್ಲ ಬರುತ್ತೆ. ಓಕೆನಾ. ನೆಕ್ಸ್ಟು ಏರೋಫೇಸ್ ಆ್ಯಂಡ್ ಡಿಫೆನ್ಸ್ ಅಂತ ಬಂದಾಗ ಇಸ್ರೋ DRDO HAL ಈ ಕಂಪ್ನೀಸ್ ಬರುತ್ತೆ. ಈ ಟೆಕ್ ಕಂಪ್ನೀಸು EC ಪ್ಲಸ್ ಸಾಫ್ಟ್ವೇರ್ ಮೆನಿ EC ಸ್ಟೂಡೆಂಟ್ಸ್ ಆಲ್ಸೋ ಗೋ ಇಂಟು ಟೆಕ್ ಕಂಪ್ನೀಸ್. ಓಕೆನಾ. ಅವು ಯಾವ ಅಂದರೆ ಗೂಗಲ್ ಮೈಕ್ರೋಸಾಫ್ಟು ಆ್ಯಪಲ್ಲು ಆ್ಯಂಡ್ ಎಕ್ಸೆಟ್ರಾ. ಓಕೆನಾ. ಇನ್ನೊಂದು ಮೇನ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಹೈಯೆಸ್ಟ್ ಲೆವೆಲ್ ಕಂಪನೀಸ್ ಇನ್ EC ಯಾವ್ಯಾವು ಅಂದರೆ NVIDIA ಇಂಟೆಲ್ ಕ್ವಾಲ್ಕಾಮ್ AMD ಮತ್ತು ಸ್ಯಾಮ್ಸಂಗ್. ಓಕೆನಾ. ಇವೆಲ್ಲ ಮೇನ್ ಹೈಯೆಸ್ಟ್ ಲೆವೆಲ್ ಕಂಪನೀಸ್ ಇನ್ EC. ಓಕೆನಾ. ನೆಕ್ಸ್ಟು ಪ್ಲೇಸ್ಮೆಂಟ್ಸ್ ಹೈರಿಂಗ್ ಮತ್ತು ಸ್ಯಾಲ್ರೀಸ್ ಇದೆಲ್ಲ ಏನು ನಮ್ಮ EC ಬ್ರಾಂಚಲ್ಲಿ ಇದೆ ಅಂತ ನೋಡೋಣ. ಅಂದರೆ ಟಾಪ್ ಕಂಪ್ನೀಸ್ ಹೈರಿಂಗ್ EC ಇಂಜಿನಿಯರ್ಸ್ ವರ್ಲ್ಡ್ ವೈಡಲ್ಲಿ ಮೇನ್ ಸೆಮಿಕಂಡಕ್ಟರ್ ಆ್ಯಂಡ್ ಚಿಪ್ ಕಂಪನೀಸ್ ಹೈಯೆಸ್ಟ್ ಪೇಯಿಂಗ್ ಜಾಬ್ ಅಂದರೆ ಅದೇ ಹೇಳ್ತಿಲ್ವ VLSI ಈಸ್ ದಿ ಹೈಯೆಸ್ಟ್ ಪೇಯಿಂಗ್ ಜಾಬ್ ಆ್ಯಂಡ್ ಡಿಫಿಕಲ್ಟ್ ಯಾವಾಗ ಅಂದರೆ ನೀವು ಹೋದಾಗ ದಟ್ಸ್ ಇಟ್. ಓಕೆನಾ. ನೆಕ್ಸ್ಟ್ ಕಂಪನೀಸ್ ಯಾವ್ಯಾವು ಅಂದರೆ ಇಂಟೆಲ್ NVIDIA ಕ್ವಾಲ್ಕಾಮ್ ಟೆಕ್ಸಾಸ್ ಇದೇ ಥರ. ಇದರಲ್ಲಿ ಸ್ಯಾಲ್ರಿ ಇಲ್ಲಿಂದ ಮಿನಿಮಮ್ ಅಂದರೆ ಎಂಟ್ರೆನ್ಸ್ 6 to 12 LP ಇರುತ್ತೆ. ಮ್ಯಾಕ್ಸಿಮಮ್ ನೀವೇನಾದರೂ ಪ್ರೋ ಆದರೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ 25 to 50 LP. ನೀವೇನಾದ್ರು US ಅಥವಾ ಅಬ್ರಾಡಲ್ಲಿ ಇದ್ದರೆ 60 to 1.5 crore ಇರುತ್ತೆ ಅಪ್ರಾಕ್ಸಿಮೇಟ್ಲಿ. ಓಕೆ. ನೆಕ್ಸ್ಟು ಟೆಲಿಕಾಮ್ ಆ್ಯಂಡ್ ನೆಟ್ವರ್ಕಿಂಗ್ ಕಂಪನೀಸ್ ಅಂದರೆ ನಿಮಗೆ ಗೊತ್ತಿರ್ಬೋದು ಆ ಕಂಪ್ನೀಸ್ ಯಾವ್ಯಾವ ಬರ್ತವೆ ಅಂದರೆ ನೋಕಿಯಾ ಏರ್ಟೆಲ್ ಜಿಯೋ ವೊಡಾಫೋನ್. ಇವರಲ್ಲಿ ಸ್ಯಾಲರಿ ರೇಂಜ್ ಇಂಡಿಯಾದಲ್ಲಿ ಮಿನಿಮಮ್ 4 ರಿಂದ 8 ಲಕ್ಷ ಮ್ಯಾಕ್ಸಿಮಮ್ 15 ರಿಂದ 25 ತನಕ ಹೋಗುತ್ತೆ. ಅಬ್ರಾಡಲ್ಲಾದರೆ $60 to $60,000 ಎಸ್ ಅಬ್ರಾಡಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಎನಿ ಅದರ್ಸ್ ಅಲ್ವಾ. ನೆಕ್ಸ್ಟ್ ಎಂಬೆಡೆಡ್ ಆ್ಯಂಡ್ ಆಟೋಮೇಟಿವ್ ಕಂಪನೀಸ್ ಲೈಕ್ ಬಾಷ್ ಕಾಂಟಿನೆಂಟಲ್ ಇವು ಮಿನಿಮಮ್ ಸ್ಯಾಲರಿ ಬಂದ್ಬಿಟ್ಟು 5 ರಿಂದ 10 ಲಕ್ಷ ಪರ್ ಇಯರ್. ಓಕೆ. ಮ್ಯಾಕ್ಸಿಮಮ್ 20 ರಿಂದ 35. ಇನ್ನು ಅಬ್ರಾಡಲ್ಲಿ ಡೆಫಿನೆಟ್ಲಿ ಇಂಡಿಯಾಗಿಂತ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಏರೋಸ್ಪೇಸ್ ಡಿಫೆನ್ಸ್ ಅಂತ ಬಂದಾಗ ಇಸ್ರೋ DRDO HAL ಇವು ಮಿನಿಮಮ್ ಸ್ಯಾಲರಿ 4 to 7 ಮ್ಯಾಕ್ಸಿಮಮ್ 15 ರಿಂದ 20. ಓಕೆನಾ. ಸೊ ಫೈನಲಿ ಹೈಯೆಸ್ಟ್ ಪೇಯಿಂಗ್ ಡೊಮೈನ್ ಇನ್ EC ಅಂತ ಬಂದರೆ VLSI. ಯಾವುದಕ್ಕೆ ಕಷ್ಟ ಇರುತ್ತೆ ಅದಕ್ಕೆ ಜಾಸ್ತಿ ಪೇಯಿಂಗ್ ಅಂದರೆ ಪೇ ಮಾಡ್ತಾರೆ. ಸೊ ಅದಕ್ಕಾಗಿ VLSI. ನೆಕ್ಸ್ಟ್ FPGA ನೆಕ್ಸ್ಟ್ ಎಂಬೆಡೆಡ್ ಮತ್ತು ಸಿಗ್ನಲ್ ಪ್ರೊಸೆಸಿಂಗ್ ಇವೆಲ್ಲ ಏನಂದ್ರೆ ತುಂಬ ತಲೆ ಕೆಡಿಸ್ಕೊಂಬಿಡಿ. ಕಮಿಂಗ್ ವೀಡಿಯೋಸಲ್ಲಿ ಎಲ್ಲ ಡೀಟೇಲ್ ಆಗಿ 1 by 1 ಹೋಗ್ತಾ ಹೋಗೋಣ. ಸೊ ಸಿಂಪಲ್ ಸರ್ಫೇಸ್ ಆಗಿ ಇಷ್ಟು ತಿಳ್ಕೊಳ್ಳಿ ಸಾಕು. ಓಕೆನಾ. ಇಂಪಾರ್ಟೆಂಟ್ ನೋಟ್ ಏನಂದರೆ ಕಂಪ್ಲೀಟ್ಲಿ ಸ್ಯಾಲರಿ ಡಿಪೆಂಡ್ಸ್ ಆನು ನಿಮ್ಮ ಸ್ಕಿಲ್ಸು ಎಕ್ಸ್ಪೀರಿಯೆನ್ಸು ಮತ್ತು ಕಂಪ್ನಿ ಯಾವ ಕಂಟ್ರಿ ಮತ್ತು ನಿಮ್ಮ ಪ್ರಾಜೆಕ್ಟು ಮತ್ತು ನಿಮ್ಮ ಸ್ಪೆಷಲೈಸೇಷನ್. ಇಟ್ ನೆವರ್ ಬಿಕಮ್ ನಿಮ್ಮ ಜಸ್ಟ್ ಡಿಗ್ರಿ ನಿಮ್ಮ ಹೈಯೆಸ್ಟ್ CGPA ಹಿಡ್ಕೊಂಡು ಈ ಸ್ಕಿಲ್ಸ್ ಎಕ್ಸ್ಪೀರಿಯೆನ್ಸ್ ಇವೇನೂ ಇಲ್ಲ ಅಂದರೆ ಇಷ್ಟು ವೇಸ್ಟ್. ಓಕೆನಾ. ಸೊ ಎಸ್ ದಟ್ಸ್ ಇಟ್ ಅಬೌಟ್ EC. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ನಿಮ್ಮದೇ. ಥ್ಯಾಂಕ್ ಯು. ಧನ್ಯವಾದಗಳು. ಯಾವುದೇ ರೀತಿ ಮಿಸ್ಟೇಕ್ಸ್ ಇದ್ದರೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.